ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಇವತ್ತು ಬಂದುಬಿಟ್ಟು ನಮ್ಮ ತಾತಕ್ಕೆ ಪೂಜೆ ಮಾಡ್ತಿದ್ದೀವಿ. ಪ್ರತಿ ವರ್ಷ ಹೆಂಗೆ ಮಾಡ್ತೀವೋ ಅದೇ ರೀತಿ. ಚಿಕ್ಕಾಗಿ ಯಾವಾಗೂ ಎಕ್ಸಾಮ್ ಇರುತ್ತೆ ನಮ್ಮ ಮನೇಲಿ. ಏನು ಫಂಕ್ಷನ್ ಆದ್ರೇನು ಇವತ್ತು ಎಕ್ಸಾಮ್ ಐತೆ. ಇವತ್ತು ಎಕ್ಸಾಮ್ ಬರೆಯೋಕೆ ಹೋದವಳ ಗೈಸ್. ನೆನ್ನೆ ಹೆಂಗೋ ರಜಾ ಕೊಟ್ಬಿಟ್ಟಿದ್ರು ದಸರಾ ಮಾಡ್ಕೊಮ್ಮ ಅಂತ. ಸೊ ಇವಾಗ ಹೋಗ್ತಾವಳೆ ಕಾಲೇಜ್ಗೆ. ಏನು ಎಕ್ಸಾಮ್ ಇರುತ್ತೆ ಶಿಖಾ? ಅಕೌಂಟ್ಸ್, ಫೈನಾನ್ಷಿಯಲ್ ಅಕೌಂಟ್ಸ್. ಬಿಡು, ಮುಂದೆ ನನ್ನ ಅಕೌಂಟ್ಸ್ ಎಲ್ಲ ಮ್ಯಾನೇಜ್ ಮಾಡೋಕ್ಕೆ ಇವತ್ತು ಚೆನ್ನಾಗಿ ಬರ್ಬಿಟ್ಟು ಬಂದ್ಬಿಡು ಎಕ್ಸಾಮ್. ಹಾಂ, ಬಿಸ್ನೆಸ್ ಪಾರ್ಟ್ನರ್ ಆಗ್ತೀಯಾ? ಹಾಂ, ಕ್ಯಾಶಿಯರ್ ಆಗ್ತೀಯಾ? ಸೋನಿ ಇವತ್ತು ನಮ್ಮ ತಾತಕ್ಕೆ ಪೂಜೆ ಮಾಡ್ತಾ ಇದ್ದೀರಿ. ನಾನ್ ವೆಜ್ ಎಲ್ಲ ತಿನ್ಬೋದು ನೀನು. ತಾತಗೂ ಒಂದು ಸ್ವಲ್ಪ ಕೊಡೋಣ ಅಂತೆ. ನಮ್ಮಪ್ಪ ಬರ್ತಾರೆ. ಇಲ್ಲಿ ಯಶಿಕಾ ಬಾಯ್ ಮಾಡ್ತಾಳೆ. ಯಶಿಕಾ ಇವಾಗ ಫಸ್ಟ್ ದಿನ ಮಾಡಿಬಿಟ್ಟು ಕಳಿಸ್ಬಿಟ್ಟು ಆಮೇಲೆ ಈ ಕಾರಲ್ಲಿ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಹೋಗೋದು. ಬಾ ಸೋನಿ. ಗ್ರೇವಿಯಾರ್ಡ್ ಹತ್ರ ಎಲ್ಲ ಕ್ಲೀನ್ ಮಾಡಿಸಿರ್ತಾರೆ. ನಾವು ಬಂದುಬಿಟ್ಟು ಇನ್ನೊಂದು ಸತಿ ನೀರೆಲ್ಲ ಹಾಕ್ಬಿಟ್ಟು ಅದಾದಮೇಲೆ ಪೂಜೆ ಮಾಡೋಕ್ಕಿಂತ ಮುಂಚೆ ಅರ್ಶಿನ, ಕುಂಕುಮ, ಹೂವು, ಅದಾದಮೇಲೆ ಏನೇನೆಲ್ಲ ಪೂಜೆ ಎಲ್ಲ ಮಾಡೋಕ್ಕೆ ಏನೇನು ಬೇಕೋ ಅದೆಲ್ಲದನ್ನು ಅರೇಂಜ್ ಮಾಡಿಬಿಟ್ಟು ಅದಾದಮೇಲೆ ಪೂಜೆ ಮಾಡ್ತೀವಿ. ಸೊ ಎಲ್ಲರೂ ಒಂದೊಂದು ಕೆಲಸ ಅಂತ ಮಾಡ್ತಾಯಿರ್ತೀವಿ. ಇಲ್ಲಿ ನಮ್ಮ ತಾತ ಒಬ್ಬರದೇ ಅಲ್ಲ, ಅವ್ರ ಅಪ್ಪ, ಅಮ್ಮ ಮತ್ತು ಅವ್ರ ತಮ್ಮ ಅದು ಎಲ್ಲ ಕೂಡ ಇದೆ. ಸೊ ಅದಕ್ಕೆ ಅವ್ರಿಗೆಲ್ಲ ಪೂಜೆ ಮಾಡಿಕೊಂಡು ಬಟ್ಟೆ ಎಲ್ಲ ಇಟ್ಬಿಟ್ಟು ಎಲ್ಲ ಮಾಡಿಕೊಂಡು ಒಟ್ಟಿಗೆ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಹೋಗ್ಬಿಟ್ಟು ಮಾಡ್ಕೊಂಬರೋ ಅಂಥ ಪೂಜೆ. ಸೊ ಹಿರಿಯರಿಗೆ ಇದು ಒಂದು ಕಾರ್ಯ ಅಂತ ಮಾಡ್ತಾರೆ. ಮತ್ತು ಅವ್ರ ಬ್ಲೆಸ್ಸಿಂಗ್ಸ್ ತುಂಬ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ ಅಷ್ಟೇ. ನಾವು ಪಿತೃಪಕ್ಷ ಟೈಮಲ್ಲಿ ಅಥವಾ ಮಾಲೆ ಅಮಾವಾಸ್ಯೆಗೆಲ್ಲ ಮಾಡ್ತಾರಲ್ಲ ಆ ಥರ ಎಲ್ಲ ಮಾಡಲ್ಲ. ದಸರಾ ಹಬ್ಬ ಹಾಕಿತ್ತು ನೆಕ್ಸ್ಟ್ ಡೇ ಅಥವಾ ಆ ವಾರದಲ್ಲಿ ಯಾವತ್ತಾದ್ರೂ ಒಂದಿನ ಹೋಗ್ಬಿಟ್ಟು ಈ ಪೂಜೆ ಮಾಡ್ಕೊಂಡು ಬರ್ತೀವಿ. ಫಸ್ಟ್ ಟೈಮ್ ನಾನು ನಿತಿನ್ ಇಬ್ಬರು ಕಿಚನಲ್ಲಿ ವರ್ಕ್ ಮಾಡ್ತಾ ಇರೋದು. ತೆಂಗಿನಕಾಯಿ ತೆಗ್ಸಿದ್ದೀನಿ, ಮಸಾಲ ರುಬ್ಸಿದ್ದೀನಿ, ಇವತ್ತು ಚಿಕನ್ ಎಲ್ಲ ಕಟ್ ಮಾಡಿ ಕಬಾಬ್ ಮ್ಯಾರಿನೇಟ್ ಮಾಡ್ತಾವನೆ. ಎಲ್ಲ ಡಿಸ್ಕಸ್ ಮಾಡಿಕೊಂಡು ನಾನು ಈ ಸಾರು ಮಾಡ್ತೀನಿ, ನೀನು ಅದು ಮಾಡು ಅಂತ ಅಂದ್ಬಿಟ್ಟು ಆಮೇಲೆ ಹೇಳ್ತೀನಿ, ನಿಮ್ಗೆ ಬೇಜಾರವನ್ನೇನು ಇಲ್ಲ ನೋಡಮ್ಮ ಮಾಡ್ತೀನಿ ಅಂತ. ಹೌದಾ ನಿತಿನ? ನನ್ನ ಜೊತೆ ಇದ್ರೆ ನಾನು ಕೆಲಸ ಕಳಿಸ್ತೀನಿ. ಸೊ ಇಲ್ಲ ಮಟನ್ ಗೈಸ್, ಮಟನ್. ಸೊ ಮಟನ್ ಆ್ಯಕ್ಚುಲಿ ತುಂಬ ಜನ ಕೇಳ್ತೀರ ಎಲ್ಲಿಂದ ಮಟನ್ ತರೋದಂತ. ಗೊತ್ತಿಲ್ಲ ಎಲ್ಲಿಂದ ತರ್ತಾರೋ. ಮಟನ್ ಬೋಟಿ ಕ್ಲೀನ್ ಮಾಡೋ ಆಯ್ತು ಇಟ್ಕೊಂಡ. ಸೊ ಮೆನು ಬಂದು ತಲೆ ಸಾರು, ಕಾಲು ಸೂಪು, ಮಟನ್ ಬಿರಿಯಾನಿ, ಚಿಕನ್ ಕಬಾಬ್ ಬೈ ನಿತಿನ್. ಆಮೇಲೆ ಮನೆಗೆ ಬರೋಷ್ಟೊತ್ತಿಗೆ ನಮ್ಮ ಡ್ಯಾಡಿ ಫಿಶ್ ಅದೆಲ್ಲ ತೊಗೊಬಂದಿದ್ರು. ಮತ್ತು ನಮ್ಮ ಜಜ್ಜ ಮಟನ್, ತಲೆ, ಕಾಲು, ಪುಟಿ ಎಲ್ಲ ತೊಗೊಂಬಂದಿದ್ರು. ಸೊ ಅದನ್ನೆಲ್ಲದನ್ನು ಕ್ಲೀನ್ ಮಾಡಿ ಆಲ್ರೆಡಿ ನಮ್ಮ ಮಮ್ಮಿ ಅಡುಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಕಾಲು ಸೂಪು ಮತ್ತು ತಲೆ ಸಾರು ಮಾಡಿಬಿಟ್ಟಿದ್ರು. ನಾವು ಬೇರೆ ಕಡೆ ಹೋಗಿದ್ವಿ. ಸೊ ಅದೆಲ್ಲ ಮಾಡ್ಕೊಂಡು ಬರೋಷ್ಟೊತ್ತಿಗೆ ನಮ್ಮ ಮಮ್ಮಿ ಅಡುಗೆಗೆಲ್ಲ ಏನು ಪ್ರಿಪೇರ್ ಮಾಡ್ಕೋಬೇಕು ಅದೆಲ್ಲ ಎತ್ತಿಟ್ಬಿಟ್ಟು ಎಲ್ಲ ಆಲ್ರೆಡಿ ರೆಡಿ ಮಾಡ್ಕೊತಾ ಇದ್ರು. ಸೊ ಇದು ನ್ಯೂಲಿ ಲಾಂಚ್ ಡಿಲೆಕ್ಸ್ ಬಿರಿಯಾನಿ ಪಾಟ್. ಸರ್ಜಿಕಲ್ ಸ್ಟೀಲ್ ಯೂಸ್ ಮಾಡಿ ಸರಿ ಇದ್ರಲ್ಲಿ ಮಾಡೋಣ ಬಿರಿಯಾನಿ. ಒಂದು 5 ಗ್ಲಾಸಸ್ ಹಾಕೋಣ. ಸರಿ ಯಾವುದು ಬರ್ತದೆ ಇಲ್ಲಿ ವಂಜ್ರಮ್ ಅಥವಾ ಅಂಜಲ್ ಅಂತಾರಲ್ಲ, ಸೊ ಆ ಥರದ್ದು ಸ್ಲೈಸ್ ತೊಗೊಂಬಂದಿದ್ದು. ಇದೇ ಫಿಶ್ ಎವ್ರಿ ಟೈಮ್ ತೊಗೊಂಬರೋದು. ಸೊ ಇದರಲ್ಲಿ ತವಾ ಫ್ರೈ ಮಾಡೋದು, ರವಾ ಫ್ರೈ ಕೂಡ ಮಾಡ್ಬೋದು. ಸೊ ಅದಕ್ಕಿಂತ ಮುಂಚೆ ಫಿಶ್ನ ಕ್ಲೀನ್ ಮಾಡಬೇಕು. ಅದ್ರ ಮಧ್ಯದಲ್ಲಿರೋದನ್ನೆಲ್ಲ ತೋರ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ರೇ ಫಿಶ್ ಫ್ರೈ ತಿನ್ನೋಕ್ಕಾಗೋದು. ಸೊ ಅದೆಲ್ಲ ಮಾಡಿಬಿಟ್ಟು ಮ್ಯಾರಿನೇಟ್ ಎಲ್ಲ ಮಾಡೋಕ್ಕಿಡಬೇಕು. ಅಷ್ಟೊತ್ತಿಗೆ ಇಲ್ಲಿ ಬಿರಿಯಾನಿಗೆಲ್ಲ ಒಗ್ಗರಣೆ ಹಾಕ್ತಿದ್ರು. ಸೊ ಇವತ್ತು ನಾನೇನೇನು ಮಾಡಿದೆ ಅಂತಂದರೆ ಕಬಾಬ್ ಮಾಡಿದೆ, ಫಿಶ್ ಫ್ರೈ ಮಾಡಿದೆ ಮತ್ತು ಬಿರಿಯಾನಿ ಮಾಡಿದೆ.
ಬೇಕಿದೆಯಲ್ಲ ನಮ್ಮ ಮಮ್ಮಿ ಚಿಕ್ಕಮ್ಮ ಇಬ್ಬರು ಸೇರ್ಕೊಂಡು ಮಾಡ್ತಿದ್ರು ಆ್ಯಂಡ್ ನಮ್ಮ ಮಮ್ಮಿ ತಲೆ ಕಾಲು ಅದೆಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಮಾಡೋಕ್ಕೆ. ಸೊ ನನಗೆ ಇಲ್ಲಿ ಏನೇನಾಗುತ್ತೋ ಅದೆಲ್ಲ ಮಾಡ್ತಾಯಿದ್ದೆ ಆ್ಯಂಡ್ ಇಟ್ ವಾಸ್ ಅ ವೆರಿ ಕ್ಲಮ್ಸಿ ಡೇ ಅವತ್ತು. ಫುಲ್ಲು ಕಚ್ಚಿ ಪಿಚ್ಚಿ ಅಂತ ಅಂದ್ಬಿಟ್ಟು ನಾವು ಮತ್ತು ನಮ್ಮ ಚಿಕ್ಕಮ್ಮ ಫ್ಯಾಮಿಲಿ ಅಷ್ಟೇ ಇದ್ದಿದ್ದು, ಬೇರೆ ಇನ್ಯಾರೂ ಇರಲಿಲ್ಲ. ನವೀನ್ಗೆ ಮದುವೆ ಆಗ್ತಿದೆ, ಸೊ ಅದಕ್ಕೆ ಅವ್ರ ಕಾರ್ಡೆಲ್ಲ ಓಡಿಸಿದ್ದಾರೆ. ಸೊ ಅದಕ್ಕೆ ಅವರು ಚಿಕನ್ ಮಟನ್ ಏನು ತಿನ್ನೋಂಗಿಲ್ಲ ಮತ್ತು ಈ ಕಾರ್ಯಕ್ಕೆಲ್ಲ ಬರೋಂಗಿಲ್ಲ ಅವ್ರು ಸಮಥಿಂಗ್ ಆ ಥರ. ಸೊ ಅದಕ್ಕೆ ಅವ್ರು ಬಂದುಬಿಟ್ಟು ಜಸ್ಟ್ ಗ್ರೇವಿ ಆಡಿದ್ರೆ ತಾತಕ್ಕೆ ಪೂಜೆ ಮಾಡ್ಕೊಂಡು ಹೋದರು. ಸೊ ಅದಕ್ಕೆ ಮನೆಗೆ ಕೂಡ ಅವ್ರು ಬಂದಿಲ್ಲ. ಹುಲ್ಲುಗಳು ಹಾಕೋಣ ಸ್ಫೂರ್ತಿ ಬಿರಿಯಾನಿ ಟೇಸ್ಟ್ ಬರ್ತೀವಿ. ಬಿರಿಯಾನಿಯಲ್ಲಿರೋ ಮಟನ್ ತಿನ್ಬೇಕಲ್ಲ ಹುಲ್ಲು ಅಂತ. ನಾವು ರೆಗ್ಯುಲರಾಗಿ ಏನೇನು ಮಾಡ್ತೀವೋ ಅದೆಲ್ಲ ಮಾಡ್ತಿದ್ವಿ. ಮತ್ತು ಮಟನ್ ಬಿರಿಯಾನಿ ಇಲ್ಲಿ ಮಾಡ್ತಿರೋದು. ಚಿಕನ್ ಬಿರಿಯಾನಿನ ಮಕ್ಕಳಿಗೆಲ್ಲ ಇಷ್ಟ, ಬಟ್ ದೊಡ್ಡವ್ರಿಗೆಲ್ಲ ಮಟನ್ ಬಿರಿಯಾನಿನೇ ಇಷ್ಟ, ಇಲ್ಲಾಂದರೆ ಬಿರಿಯಾನಿನೇ ತಿನ್ನಲ್ಲ. ಸೊ ಅದಕ್ಕೆ ದೊಡ್ಡವ್ರಿಗೆ ಹೆಂಗೆ ಇಷ್ಟ ಬರುತ್ತೋ ಹಾಗೆ ಮಾಡೋಣ ಅಂತ ಅಂದ್ಬಿಟ್ಟು ಮಟನ್ ಬಿರಿಯಾನಿನ ಮಾಡ್ತಿದ್ದೆ ಇಲ್ಲಿ. ಆ್ಯಂಡ್ ಅದ್ರ ಮಧ್ಯದಲ್ಲಿ ನಮ್ಮದು ಚಿಟ್ ಚಾಟ್, ಕಾನ್ವರ್ಸೇಷನ್ಸ್, ಫನ್ ಎಲ್ಲ ನಡೀತಾ ಇತ್ತು. ಇವತ್ತು ನಮಗೆ ವಿಡಿಯೋ ಮಾಡ್ತಿರೋದು ನಿತಿನ್ ಗೈಸ್. ಫುಲ್ಲು ಚೆನ್ನಾಗಿ ವಿಡಿಯೋ ಮಾಡ್ಕೊಡ್ತಾನೆ ನಮ್ಮ ನಿತಿನ್. ಇವತ್ತು ಯಶಿಕಾ ಮಿಸ್ಸಿಂಗು, ಸೊ ಅದಕ್ಕೆ ನಿತಿನ್ ನಮಗೆ ಇವತ್ತು ವಿಡಿಯೋ ಮಾಡ್ಕೊಂಡು ಹೆಲ್ಪ್ ಮಾಡ್ತಾನೆ. This is my special biryani masala guys. So ಬನ್ನಿ ಹಾಕೋಣ. ಒಂದ್ ಕಡೆ ಫಿಶ್ ಫ್ರೈ ಮಾಡ್ತೀನಿ, ಒಂದ್ ಕಡೆ ಇದು ಮಾಡೋಣ ಅಷ್ಟೇ, ಸರಿನಾ? ಇವಾಗ ಫಿಶ್ ಫ್ರೈ ಮಾಡೋದು ನಿಂತಿಲ್ಲ, ಕವರ್ ಮಾಡೋದು ಸ್ಫೂರ್ತಿ, ನಾನು ನನ್ನ ತಂಗಿ ರೆಸ್ಟ್. ಇವತ್ತು ಮಾಡ್ತಾರಲ್ಲ ಇವಳು ಅಕ್ಕನೇ ರೆಸಿಪಿ ಜಾಸ್ತಿ. ನನ್ಗೆ ಹೆಣ್ಮಕ್ಳು ಅವ್ರೆ, ಇವರೆಲ್ಲ ಹೆಲ್ಪ್ ಮಾಡ್ತಾರೆ. ಇವ್ರು ಗಂಡು ಮಕ್ಳು ಏನು ಕೆಲಸ ಕಲ್ತಿಲ್ಲ. ಮಮ್ಮಿ ಪಾಪ ಮಾಡ್ತಾರೆ, ಚಪಾತಿ ಮಾಡ್ತಾನೆ ಅಷ್ಟೇ, ಮ್ಯಾಗಿ ಮಾಡ್ಕೊಂತಾನೆ. ಸೋನು ಪಾಪನೇ ಬಿಡ್ತಾ ಇದ್ದೀನಿ ನನಗೆ ಹೆಲ್ಪ್ ಮಾಡಕ. ಚಿಲ್ಲಿ ಪೌಡರ್ ನನ್ನ ಕಡೆ ಬೋಟಿ ಎಲ್ಲ ತೊಗೊಂಬಂದಿದ್ರು. ಸೊ ಬೋಟಿ ಬಂದುಬಿಟ್ಟು ತುಂಬ ಚಿಕ್ಕದೇ ತೊಗೊಂಬಂದಿದ್ರು, ಬಟ್ ಅದನ್ನು ಕ್ಲೀನಿಂಗ್ ಪ್ರಾಸೆಸ್ ಇರುತ್ತಲ್ಲ ಅದು ತುಂಬ ಡಿಸ್ಕಸ್ಟಿಂಗ್ ಅದೆಲ್ಲ. ಸೊ ನಮ್ಮ ಚಿಚ್ಚ ತುಂಬ ಚೆನ್ನಾಗಿ ಕ್ಲೀನೆಲ್ಲ ಮಾಡಿಕೊಡ್ತಾರೆ, ಫುಲ್ ವೈಟಾಗಿ ಮಾಡಿಬಿಡ್ತಾರೆ ಬೋಟಿನ. ಅದು ನೋಡೋಕ್ಕೆ ಒಂಥರ ಫುಲ್ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ. ಯು ಕ್ಯಾನ್ ಸಿ ಬೋಟಿ ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಅದನ್ನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಬಿಟ್ಟು ಅದಾದಮೇಲೆ ಅದರಲ್ಲಿ ಫ್ರೈ ಮಾಡಿಕೊಂಡು ತಿನ್ನೋದು. ಇದು ಫಿಶ್ ಫ್ರೈ, ಇದು ಸಲಾಡ್, ಫಿಶ್ ಫ್ರೈ, ಕಬಾಬ್, ಅನ್ನ ಕೋಸಮ, ಅನ್ನ, ಕಾಲ್ ಸೂಪು, ಪಲ್ಯ, ಸಾರು. ಇದು ಅದು ಬೇಗ ಇದು ಬೆಂದೋಗ್ತೈತೆ ಬೇಗ. ಯಾರಿಗೂ ಹೆಂಗೆ ಇಷ್ಟ ಆಗುತ್ತೋ ಹಾಗೆ ಬೋಟಿ ಸಾರು ಥರ ಮಾಡಿದರು, ಬಟ್ ಬೋಟಿ ಸಾರು ಯಾರು ಅಷ್ಟೊಂದು ತಿನ್ನಲ್ಲ. ಸೊ ಅದಕ್ಕೆ ಅದನ್ನು ಚೆನ್ನಾಗಿ ಎಗ್ಗೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿದ್ವಿ ಸಂಜೆಗೆ. ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು. ಜೊತೆಗೆ ಬಿರಿಯಾನಿ ಕೂಡ ಅಷ್ಟೇ, ಎಲ್ಲ ಅಡುಗೆ ಚೆನ್ನಾಗಾಗಿತ್ತು. ಬಟ್ ತುಂಬ ಅರ್ಜೆಂಟಲ್ಲಿ ಮಾಡಿರೋದ್ರಿಂದ ಏನು ಅಷ್ಟೊಂದು ಸ್ಯಾಟಿಸ್ಫೈಡಾಗಿ ಎಲ್ಲರೂ ತಿನ್ನೋಕ್ಕಾಗಿಲ್ಲ. ಗೈಸ್ ದೇ ಆರ್ ಹ್ಯಾವಿಂಗ್ ಫನ್ ಗೈಸ್. ನೋಡಿ ಗೈಸ್, ಅವಳಿಗೆ ಜಾಸ್ತಿ ಇಷ್ಟ ಐಸ್ ಕ್ರೀಮ್ ಅಂದ್ರೆ. ಓ ಸರಿ ಅಮ್ಮ, ನಂಗೇನು ಇಷ್ಟ. ಒಂದು ನಿಮಿಷ ಸರಿ.
ನಿನಗೆ ಬೆಳಗ್ಗೆಯಿಂದ ನಿನ್ನ ಇಷ್ಟ ಬಂದಿರೋದೆ ನಾನು ನನ್ನ ತಂಗಿ ಇಬ್ರು ಮಾಡ್ಬಿಟ್ಟು ಇಲ್ಲಿ ಕೂತಿರೋದು. ನನ್ನ ಮಗಳಿಗೊಂದು ಐಸ್ ತಗೊಂಬಂದ್ರೆ ನೀನ್ ಕುಲ್ ಬಂದ್ಬಿಡ್ತಾ. ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ಅವಳ ಎಕ್ಸಾಮ್ಗೆ ಹೋಗ್ಬೇಕು. ಅವಳ ಎಕ್ಸಾಮು ಟೆಸ್ಟು ಕಂಪಲ್ಸರಿ ಅಟೆಂಡೆನ್ಸ್ ಅವಳಿಗೆ ಇರ್ಲೇಬೇಕು. ಊಟದ ನೀರು ಇಲ್ಲ ಅಂದ್ರೂ ಪರವಾಗಿಲ್ಲ. ಚಿತ್ರಾನ್ನ ಕಟ್ಕೊಂಡು ಹೋಗೋಣ ನನ್ನ ಮಗು. ನೀನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಫ್ರೈ ಅಲ್ಲ ಎಲ್ಲ ಮಾಡಿ ನೋಡಿ ಬಂದು ಅವಳಿಗೊಂದು ಐಸ್ ಕ್ರೀಮ್ ಕೊಡ್ಸೋದು ಬೇಡ. ನಾನು ಹಿಂದೋ ಇಲ್ಲ ವಿಡಿಯೋ ಆನ್ ಮಾಡ್ತೀಯ ನನ್ನ ಮಗಳಿಗೆ ಐಸ್ ತಗೊಂಬ ಅಂದ ತಕ್ಷಣ ಹಿಂಗೆ ಅವ್ಳಿಗೆ ಐಸ್ ಬೇಕು. ಅವಾಗ ಸುಮ್ಮನೆ ಗೈಸ್ ಯು ಕ್ಯಾನ್ ಸಿ ಇವಾಗ ಇಷ್ಟು ನೆತ್ಕೊಂಡು ಹೋಗ್ಬಿಟ್ಟು ಮೇಲೆಗಡೆ ಇಡೋದು. ನಾನು ನಿತಿನ್ ಪ್ರತೀಕ್ ಹೋಗ್ತಾ ಇರೋದು. ಸ್ಲೋ ಆಗಿ ಬನ್ನಿರಿ, ಸ್ಲೋ ಆಗಿ. ಸೊ ಅದ್ರಲ್ಲಿ ಏನೇನು ಮಾಡಿದ್ದೀವಿ ಇವಾಗ ಎಲ್ಲ ಹಾಕಿದ್ದೀವಿ ಗೈಸ್. ಐ ಥಿಂಕ್ ಯು ಗೈಸ್ ಕ್ಯಾನ್ ಸಿ. ಮೇಲೆ ಟೆರೆಸ್ ಮೇಲೆ ನಾನು ಇದೊಂದು ಹಬ್ಬಕ್ಕೆ ಮಾತ್ರ ಯಾವಾಗೂ ಬರ್ತಿರಲ್ಲ ಅಂತೀನ. ನಾನು ಇದಕ್ಕೂ ಬರಲ್ಲ, ಯಾವತ್ತೂ ಬರಲ್ಲ. ತೆಗಿದ್ಬಿಡು. ನಾನು ಆಮೇಲೆ ಈ ವರ್ಷ ಬರ್ತಾ ಇದ್ದೀನಿ ಅಮ್ಮ. ಗೈಸ್ ನಾವು ಕೀ ತೊಗೊಂಬಂದಿಲ್ಲ ಗೈಸ್. ನಿತಿನ್ ಕೀ ತಂದಿಲ್ಲಲ್ಲ ನಿತಿನ. ಡೋರ್ ಓಪನ್ ಆಗಿದೆ, ಇನ್ನೊಂದು ಡೋರ್ ಓಪನ್ ಆಗಿಲ್ಲ. ನಾನು ಊಟ ಇಟ್ಕೊಂಡು ಕಾಯ್ತಾ ಇದ್ದೀನಿ. ದಿಸ್ ಈಸ್ ಆ ಟೆರೆಸ್. ಅಲ್ಲೊಂದು ಟೆರೆಸ್ ಐತೆ, ಇಲ್ಲೊಂದು ಟೆರೆಸ್ ಐತೆ. ಇದು ಮೇಲೆ ಇಲ್ಲೊಂದು ಏನಂತಾರೆ ಲೈಟ್ ಹಾಕ್ಬೇಕಾಗಿತ್ತು. ಲೈಟ್ ಇಲ್ಲಿ ಹಾಕಿದ್ರೆ ಕೆಳಗಡೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬಟ್ ನಾವು ಹಾಕಿಲ್ಲ. ಭಯ ಬಿದ್ದೋಗಿದ್ವಿ ನಾವು. ಆ್ಯಂಡ್ ಇದ್ರ ಮೇಲೆ ಇರೋದು ಹೆಂಚು. ಹಾಂ, ಲಿಫ್ಟ್ ರೂಮು ಅದೆಲ್ಲ. ಸೊ ಇದ್ರ ಮೇಲೆ ಹೆಂಚು ಹಾಕ್ಸಿದ್ದಾರೆ. ನನಗೆ ಹೆಂಚು ಮನೆ ಅಂದರೆ ತುಂಬ ಇಷ್ಟ. ದಿಸ್ ಈಸ್ ಮೈ ಫೇವ್ರೆಟ್ ಪಾರ್ಟ್. ಇದು ಲಾನ್, ಅದು ಗಾರ್ಡನ್. ಮತ್ತೆ ಅದು ನಮ್ಮ ಅಪಾರ್ಟ್ಮೆಂಟ್ ಕಾಣಿಸ್ತೈತೆ. ಪ್ರತಿ ಸತಿ ಇಲ್ಲಿ ಬಂದಾಗ ಕಾಣಿಸ್ತೈತೆ ಅಪಾರ್ಟ್ಮೆಂಟ್. ನೋಡಲ್ ಬಂತೈತೆ, ಯಾವುದೋ ಒಂದು ಬರ್ತೈತೆ. ಅದು ಈಗಲ್ಲ ಅಮ್ಮ. ಸೊ ಇವಾಗ ನಾವು ಇಲ್ಲಿ ಇಟ್ಬಿಟ್ಟು ಹೋಗ್ಬಿಡ್ಬೇಕು. ಆದರೆ ನಾವು ಒಂದು ಸ್ವಲ್ಪ ಹೊತ್ತು ಇರ್ತೀವಿ. ಏನಕ್ಕೆ ಅಂದರೆ ಆ ಕಡೆ ಈ ಕಡೆ ನೋಡ್ಕೊಂಡಿರ್ತೀರಿ. ನಾನೆಲ್ಲಿ ಬಂದು ರೀಲ್ಸ್ ಎಲ್ಲ ಮಾಡ್ತಿದ್ದೆ ಗೈಸ್. ರೀಲ್ಸ್ ಎಲ್ಲ ಇದೇನು ನಿತಿನ, ಇದೇನು ನೋಡಿ, ಅದೇನಾಯ್ತಲ್ಲ. ಏನಿದು ಗೈಸ್? ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೋಡು ಹೆಂಗದು. ಬೇಡ, ಏನೋ ಅದು ಕಿತ್ಬಿಟ್ಟೇನೋ. ಏನದು? ಸೋಲಾರ್ ಜಾರ ಬಂಡಿ ಆಡುವುದು. ನಾನು ಆಡ್ತಾ ಇದ್ದೆ. ಬಿಸಿ ಇಲ್ಲ ನಿತಿನ ಬಾ. ಸೊ ದಿಸ್ ಈಸ್ ಆ ಟೆರೆಸ್. ಈ ಲೈಟ್ ಎಲ್ಲ ಹಾಕ್ಬೇಕು. ದೀಪಾವಳಿ ಹಬ್ಬಕ್ಕೆ ಇಲ್ಲಿರೋ ಲೈಟ್ ಎಲ್ಲ ಹಾಕ್ತೀವಿ ನಾವು. ಹೆಂಚು ಆದರೆ ನಾನು ಅಷ್ಟು ಉದ್ದ ಇಲ್ಲ. ಐ ಡೋಂಟ್ ಥಿಂಕ್ ಯು ಕ್ಯಾನ್ ಸಿ. ಸೊ ಅದು ಹೆಂಚು, ಫುಲ್ ಹೆಂಚು. ಮತ್ತೆ ನೋಡಿ ಇವನ್ನ ಇಲ್ಲಿಂದ ಕುಕ್ಕನ, ಹಂಗೆಲ್ಲ ಮಾತಾಡ್ತಾರ. ನೋಡಿ ಬನ್ರಿ ನೋಡಿ. ಬಾಯ್ ಬಾಯ್ ಗೈಸ್. ಹೆಣ್ಮಕ್ಳು ತಾನೇ ತಲೆ ಮೇಲೆ ಇಟ್ಕೊಂಡ್ಬಿಡ್ರಿ. ತಂದೆ ಕಂಪನಿಗಳು ಅಣ್ಣ ತಮ್ಮಂದಿರಿಗೂ ಎರಡು ಕಣ್ಣಲ್ಲಿ ನೋಡಕ್ ಸಾಲ್ತಾ ಇಲ್ಲ. ನಾನು ಮಾತಾಡ್ಸಿಲ್ಲ ಎಕ್ಸಾಮ್ ಹೆಂಗ್ ಬರ್ದೆ ಅಂತ ಅಳ್ತಾವಳು. ಅಯ್ಯೋ ಮೊಸರು ಬಜ್ಜಿ ಮಾಡಿದ್ದು ನಿಂಗಂತಾನೆ ಕೊಬ್ಬರಿ ಎಣ್ಣೆ ಆಗ್ತಾ ಇಲ್ಲಮ್ಮ. ನಂಗೆ ಇದೆಲ್ಲ ಕೇಳಿಸ್ಕೊಳಕ್ ನಾನು ಓದ್ತಾ ಇದ್ದೀನಿ. ಎಲ್ಲಾದ್ರೂ ತರ್ಸಿದೆ ಎಣ್ಣೆ. ಯಶಿಕಾ ನಿಂಗೋಸ್ಕರ ಐಸ್ ಕ್ರೀಮ್ ತರ್ಸೋ. ಯಶಿಕಾ ಎಕ್ಸಾಮ್ ಹೆಂಗ್ ಬರ್ತೆ ಅಂತ ಕೇಳಿಲ್ಲ ಅಂತ ಅಳ್ತಾರ.
ಡೈಲಿ ಕೇಳ್ತೀನಿ ಕೆಲಸ ಆಯ್ತಾ ಕೇಳಿಲ್ಲ. ಏನ್ ಇಷ್ಟೊಂದು ಕೇರ್ ಮಾಡ್ತಾ ಇದ್ದೀರಾ ಮಮ್ಮಿ? ಯಾಕೋ ಕೇರ್ಸ್ ಮದರ್ ಫಾದರ್. ಈ ಪೀಸ್ ಎಷ್ಟು ಟೇಸ್ಟ್ ಇರ್ತದೆ ಅಂದ್ರೆ ಈ ಪೀಸ್ ಸುಟ್ಟು ಪುಟ್ಟ ಚಿಚ್ಚ. ಚಂದಾಗೈತಾ? ತಿನ್ ತಿನ್ ತಿನ್. ರಿಸಲ್ಟ್ ಬಂದಿಲ್ಲ ಅಂದ್ರೆ ನಾನು ಕೇರ್ ಮಾಡಲ್ಲ ಅಂತ ಹೇಳ. That's all for today's vlog. If you like this vlog, like, share, comment, and also don't forget to subscribe. Thank you for watching. Bye bye.